ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಿದ್ದೀವಿ. ವೀಕ್ಷಕರೇ, ಪ್ರತಿದಿನವೂ ಕೂಡ ಹಲವಾರು ವಿಭಿನ್ನವಾದಂತಹ ಕಥೆಗಳನ್ನು, ವಿಭಿನ್ನ ಪ್ರಕರಣಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ಅದು ರಾಜಕೀಯ ಆಗಿರಬಹುದು, ವಿಸ್ಮಯ ಆಗಿರಬಹುದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು. ಆದರೆ ಇವತ್ತು ನಾವು ಮಾತಾಡ್ತಾ ಇರೋದು ಭಾವನಾತ್ಮಕ ಬಂಧದ ಬಗ್ಗೆ, ಕರುಳಿನ ಕೂಗು ಎಂತಹದ್ದು ಅನ್ನೋದರ ಬಗ್ಗೆ. ಹಾಗಾದರೆ ಈ ಕರುಳಿನ ಕರೆ ಅರ್ಥ ಏನು? ಈ ಕರುಳಿನ ಕರೆ ಅಂತ ಯಾಕೆ ನಾವು ಇವತ್ತು ವಿಶ್ವನ ಪ್ರಸ್ತಾಪಿಸ್ತಾ ಇದ್ದೀವಿ? ಇದೇ ಈ ಹೊತ್ತಿನ ದುನಿಯಾ ವಿಶೇಷ ಕರುಳಿನ ಕರೆ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಂದರೆ ನಿಜವಾಗಿಯೂ ಹಾಡು ಅದ್ಭುತವಾಗಿತ್ತು. ಅದರಲ್ಲಿ ಪ್ರತಿಯೊಂದು ಅಕ್ಷರವೂ ಅರ್ಥಪೂರ್ಣವಾಗಿತ್ತು. ಕರುಳಿನ ಕರೆಗೆ ಮಿಗಿಲಾದಂತಹ ಇನ್ನೊಂದು ಕರೆ ಇಲ್ಲ. ನಿಜವಾಗಿಯೂ ಒಂದು ವಿಭಿನ್ನವಾದಂತಹ ವಿಷಯವನ್ನು ತಗೊಂಡು ಇವತ್ತು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. 10 ವರ್ಷಗಳಿಂದ ತಮ್ಮ ಮಗಳನ್ನ ಕಳೆದುಕೊಂಡು ತಂದೆ ತಾಯಿ ಪರಿತಪಿಸ್ತಾ ಇದ್ರು. ಅಪ್ಪ ಅಮ್ಮನಿಂದ ದೂರವಾಗಿ ಆ ಮಗಳು ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ಲು. ಹಾಗಾದ್ರೆ ಏನವರ ಕಥೆ, ಬನ್ನಿ ತಿಳಿಯೋಣ ಈ ವರದಿಯಲ್ಲಿ. ಏನ್ ಚೆನ್ನಾಗಿತ್ತಮ್ಮ, ನಾನು ಬರ್ತೀನಿ ಮನೆಗೆ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಅಮ್ಮ, ಅಬ್ಬ, ಈ 2 ಪದದಲ್ಲಿ ಅದೆಂಥ ಸಂತೋಷ ಇದೆ. ಹೆತ್ತವರಿಂದ ದೂರಾಗಿ ಇನ್ನೇನು ಅವರು ಜೀವಮಾನದಲ್ಲಿ ಸಿಗೋದಿಲ್ಲ ಅನ್ನೋ ಗಳಿಗೆಯಲ್ಲಿ ಅಚಾನಕ್ಕಾಗಿ ತನಗಾಗಿ ಅರಸಿ ಬಂದ ಹೆತ್ತವರ ಧ್ವನಿ ಆಲಿಸಿದ ಸಂಭ್ರಮ ಅನಿತಾಳಲ್ಲಿದೆ. ಈಕೆ ಅನಿತಾ, ವಯಸ್ಸು 20. 10 ವರ್ಷದ ಬಾಲಕಿಯಾಗಿದ್ದಾಗ ಅಕ್ಕನ ಮನೆಗೆ ಹೋಗ್ಬರ್ತೀನಿ ಅಂತ ಹೋಗಿದ್ದ ಈ ಹುಡುಗಿ ಮತ್ತೆ ಮನೆಗೆ ತಿರುಗಿ ಹೋಗಿಲ್ಲ. ಇವಳಿಗಾಗಿ ಹೆತ್ತವರು ಹುಡುಕಾಡದ ಸ್ಥಳವಿಲ್ಲ. ಮೊದಲೇ ಬುದ್ಧಿಮಾಂದ್ಯೆಯಾಗಿದ್ದ ಮಗಳು ಮತ್ತೆಂದೂ ಮನೆಗೆ ಬರಲ್ಲ ಅಂತ ಕೊರಗಿ ಸೊರಗಿ ಹೋಗಿದ್ರು. ಇತ್ತ ಅನಿತಾಳದ್ದು ಅದೇ ಪರಿಸ್ಥಿತಿ. ದಾರಿ ತಪ್ಪಿ ಗೊತ್ತು ಗುರಿ ಇಲ್ಲದೆ ಬೆಂಗಳೂರಿಗೆ ಬಂದಿಳಿದ ಇವಳು ಬೀದಿ ಬೀದಿಯಲ್ಲಿ ಅಲೆದು ಕೊನೆಗೆ ಹೆಣ್ಣೂರಿನ ಆಟೋರಾಜರ ಹೋಮ್ ಫಾರ್ ಹೋಪ್ಗೆ ಸೇರಿದ್ಲು. ಆಟೋರಾಜ ತಮ್ಮ ಆಶ್ರಮದಲ್ಲಿ ಅನಿತಾಳನ್ನ ಜೋಪಾನ ಮಾಡಿದ್ರು. 10 ವರ್ಷದ ನಂತರ ಮಗಳನ್ನು ತಬ್ಬಿ ಹಿಡಿದ ಈ ತಂದೆಯ ಹೃದಯದ ತುಮುಲ ವ್ಯಕ್ತವಾಗಿದ್ದು ಹೀಗೆ. 10 ವರ್ಷದಿಂದ ಒಂದು 3 ವರ್ಷ 4 ವರ್ಷ ಹುಡುಕ್ತಾನಿದ್ದೀನಿ. 3 ದಿವಸ ಕೆಲ್ಸಕ್ಕೆ ಹೋಗೋದು ಕಂಬಳಕ್ಕೆ, ಆಮೇಲೆ 3 ದಿವಸ ಹುಡುಕೋದು. ಇದೇ ಥರ ಹುಡುಕಿ ನೋಡ್ಬಿಟ್ಟು ಆಮೇಲೆ ನನ್ನ ಮಗಳಿಲ್ಲ, ತೀರೋಗ್ಬಿಟ್ರು ಅಂದ್ಬಿಟ್ಟು ಆಮೇಲೆ ಇಲ್ಲಿ ಹೇಗೆ ಪತವಾಗಿ ಅಡ್ರೆಸ್ ಆಗಿ ಬಂದಿದ್ದು ನೋಡಿದೆ ಇದ್ದಿತ್ತು. ಬೆಂಗಳೂರಿನಿಂದ ಮೈಸೂರು ಬಳಿಯ ಹುಣಸೂರಿನ ಮನೆಗೆ ಸೇರಿದಾಗ ಅವಳ ಮನೆಯವರ ಆನಂದ ಹೇಳತೀರದು. ತನ್ನ ಮಗಳನ್ನ ಕಣ್ತುಂಬಿಕೊಂಡ ತಾಯಿ ಹೃದಯದಲ್ಲಿ ಹೇಳತೀರದ ಭಾವನೆಯ ಅಲೆ ಕಣ್ಣೀರ ರೂಪದಲ್ಲಿ ಹೊರಬಂತು. 13 ವರ್ಷ ಸಾರ್ ಕೊರಕೊಂಡೇ ಇದ್ದಿದ್ದು ನಾವು. ಸಾಸರ ಊರು, ಕೆರೆ ಊರು ಎಲ್ಲ ಬಳಸಿದ 5 ವರ್ಷ. ಆಮೇಲೆ ಮೊಮ್ಮಗಳು ಬಂದ ಮೇಲೆ ಎಲ್ಲೋ ಸತ್ತೋಯ್ತು. ಇಲ್ಲ, ನನ್ನ ಮಗಳು ಇನ್ನೇನು ನಾವು ಎಲ್ಲಿ ಹುಡುಕಿದ್ರೆ ಸಿಕ್ಕೋದಿಲ್ವಲ್ಲ ಅಂದ್ಬಿಟ್ಟು ಫೋಟೋ ಎಲ್ಲ ಟ್ಯಾಸ್ಮೇಲೆಲ್ಲ ಕೊಟ್ಟು ಈ ಹುಡುಗಿದು ಎಲ್ಲ ಹಾಳು ಮಾಡಿಬಿಟ್ಟ. ಇದು ವಿಧಿಯ ಆಟವೋ ಏನು ಲೀಲೆಯೋ ಗೊತ್ತಿಲ್ಲ. ಆದರೆ ಕೊನೆಗೂ ಒಂದಾದ ಅನಿತಾ ಹಾಗೂ ಅವರ ಹೆತ್ತವರ ಕಣ್ಣಲ್ಲಿ ಹೊಸ ಬೆಳಕೊಂದು ಮೂಡಿದೆ. ಬೆಂಗಳೂರಿನಿಂದ ಪವಿತ್ರ ಶೆಟ್ಟಿ ಜೊತೆ ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7 ಮೈಸೂರು. ನಿಜವಾಗ್ಲೂ ಎಂಥ ಅದ್ಭುತ ಕ್ಷಣ ಅಲ್ಲ. 10 ವರ್ಷದಿಂದ ಮಗಳಿಗಾಗಿ ತಂದೆ ತಾಯಿ ಪರಿತಪಿಸ್ತಾ ಇದ್ರು. ತಂದೆ ತಾಯಿಯನ್ನ ಕಾಣದೆ ಅನಿತಾ ಸಾಕಷ್ಟು ಕಂಗಾಲಾಗಿದ್ಲು. 10 ವರ್ಷಗಳ ನಂತರ ಅವರ ಸಂಗಮವಾಗಿದೆ. ಮಗಳಿಗೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಅಪ್ಪ ಅಮ್ಮನಿಗೆ ಕಳೆದು ಹೋಗಿದ್ದಾಳೆ, ಇನ್ನು ಸಿಗೋದೇ ಇಲ್ಲ ಅಂತ ಅನ್ಕೊಂಡಂತಹ ಮಗಳು ಸಿಕ್ಕಿದ್ದಾಳೆ. ಈಗ ಆ ಅಪ್ಪ ಅಮ್ಮ ಹಾಗೆ ಅನಿತಾ ನಮ್ಮ ಜೊತೆ ಇದ್ದಾರೆ. ಅಪ್ಪ ಅಮ್ಮ ಆದಂತಹ ಮಾರಮ್ಮ ಹಾಗೆ ಬೆಳಗಿರಿ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈಗ ಅನಿತಾ ಹಾಗೆ ಅನಿತಾನ ರಕ್ಷಿಸಿರುವಂತಹ ಸಮಾಜ ಸೇವಕರಾಗಿರುವಂತಹ ಆಟೋ ರಾಜ ಅವರು ನಮ್ಮ ಜೊತೆ ಇದ್ದಾರೆ. ಆಟೋ ರಾಜ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಯಾವಾಗ ಕಳೆದೋಗಿದ್ಲು ನಿಮ್ಮ ಮಗಳು? ನಮ್ಮ ಮಗಳು 10 ವರ್ಷ ಕಳೆದೋಗುವಾಗ. ಅಲ್ಲ, ಹೆಂಗಮ್ಮ ಕಳೆದೋಗಿದ್ದು? ನಮ್ಮ ದೊಡ್ಡ ಹುಡುಗಿನ ಲಗ್ನ ಮಾಡಿಕೊಟ್ಟೆ 1 ತಿಂಗಳಾಯ್ತು. ಅಲ್ಲಿ 2 ಸತಿ ಹೋಗ್ಬಿಟ್ಟು ಬಂದಳು. ಆವಾಗ 3ನೇ ಸತಿ ಹೋಗ್ಬಿಟ್ಟು ಬರುವಾಗ ನನ್ನ ದೊಡ್ಡ ಮಗಳು ಮನೇಲೇ ಇದ್ದವಳೆ. ಇನ್ನು 3 ದಿವಸ ಕಳೆದ್ಬಿಟ್ಟು ಹಬ್ಬಕ್ಕೆ ಕರೆಯೋಣ, ಈಗಲೇ ಯಾಕೆ ಹೋಗೋದು ಅಂದ್ಬಿಟ್ಟಿದ್ದೆ. 3 ದಿವಸ ಕಳೆದು ಹೋಗುವಾಗ ನಮ್ಮ ಹುಡುಗಿ ಬಂದಿಲ್ಲ, ಅನಿತಾ ಬಂದಿಲ್ಲ ಅಂತ ನಮ್ಮ ದೊಡ್ಡ ಹುಡುಗಿ ಹೇಳಿದ್ಲು. ಇಲ್ಲ, ನೀ ಸುಳ್ಳು ಹೇಳ್ತೀಯಾ, ಇಲ್ಲೇ ಮಾಡ್ಕೊಂಡು ಅಂತ ನಮ್ಮ ದೊಡ್ಡ ಮಗಳನ್ನ ಕೇಳುವಾಗ, ಇಲ್ಲಮ್ಮ ಸತ್ವಾಗ ಬಂದಿಲ್ಲ, ನಮ್ಮ ತಂಗಿ ಇಲ್ಲಿ ನಿಮ್ಮೂರ್ಲಿದ್ದವಳು ಅಂತ ನಾನಿದ್ದೆ ಅಂದಳು.
ಆವಾಗ ಎಲ್ಲ ಹುಡುಕಿ ನೋಡ್ದು. ಆ ಕೆರೆ ಈ ಕೆರೆ ಬಿಳಿಕೆರೆ ಎಲ್ಲ ನೋಡ್ಬಿಟ್ಟು ಒಂದು ವಾರ ನೋಡೋದು, ತಿರ್ಗಾ ಒಂದು ವಾರ ಕೂಲಿಗೆ ಹೋಗೋದು. ಊಟ ಇಲ್ಲ ನಮ್ಗೆ ಗೇಯಕ್ಕೆ ಹೋಗಿದ್ರೆ ಆ ದುಡ್ಡು ತಗೊಂಡು ತಿರ್ಗಾ ಆ ದುಡ್ಡು ಸೇರಿಸಿದ್ರೆ ಆಮೇಲೆ ಹೋಗಿ ನೋಡ್ಬಿಟ್ಟು ಅಲ್ಲಿಲ್ಲ ಅಂದರೆ ತಿರ್ಗಾ ಬಂದು ಒಂದು ವಾರಕ್ಕೆ ಎದ್ಬಿಟ್ಟು ತಿರ್ಗಾ ಒಂದು ವಾರ ಸುಮ್ಮನೆ ಇರೋದು. ಯಾರು ಬಂದು ಇಂತಿರ್ತಾರೆ ಅವರೇ ನಿಮ್ಮ ಹುಡುಗಿರು ಅಂದರೆ ತಿರ್ಗಾ ಹೋಗೋದು. 5 ವರ್ಷ ಹಿಂಗೆ ಹುಡುಕಾಡ್ದು. 5 ವರ್ಷ 5 ವರ್ಷ ಹುಡ್ಕಾಡ್ದು. ಆಮೇಲೆ ಜನಗಳು ಏನಂತಂದ್ರು, ನಿಮ್ಮ ಹುಡುಗಿ ಪೆದ್ ಥರ ಇದ್ದಾಳಲ್ಲ, ಯಾರೋ ತಗೊಂಡೋಗಿ ಕಿಡ್ನಿ ತೆಗೆದ್ಬಿಟ್ಟು ಎಸ್ಬಿಟ್ರು, ಇನ್ನು ನೀವು ಹೋಗಿ ಹುಡುಕ್ಬೇಡಿ ಅಂತ ಹೇಳಿದ್ರು. ಓ ಹಂಗೆ ಮಾಡಿಬಿಡ್ತಾರ ಅಂದ್ಬಿಟ್ಟು ಕೊರಗ್ಬಿಟ್ಟು ಸುಮ್ಮನಿದ್ದ. ತಿರ್ಗಾ 1 ವರ್ಷ ಆದಮೇಲೆ ತಿರ್ಗಾ ಒಬ್ರು ಏನಂದ್ರು, ಸರ್ಗೂರಲ್ಲಿ ಐತೆ ನಿಮ್ಮ ಹುಡುಗಿ ಅಂತ ಹೇಳಿದ್ರು. ಹಂಗೆ ಹುಡುಕ್ತಾ ಇದ್ರಿ. ಆವಾಗ ಸರ್ಗೂರ್ಗೆ ಹೋಗುವಾಗ ಅಲ್ಲೋಗಿ ನೋಡ್ತಾರೆ, ಗಂಡು ಹುಡುಗರು ಅವ್ರ ಹೆಣ್ಣು ಹುಡುಗರಿಲ್ಲ. ಅವ್ರೇನಂದ್ರು, ಅಯ್ಯೋ ನಿಮ್ಮ ಹುಡುಗಿ ಪೆದ್ದಾಗಿದ್ರು ಅಂತಂದ್ರಲ್ಲ, ಎಲ್ಲೋ ಕಿಡ್ನಿನೇ ತೆಗೆದು ಎಸ್ತ ಹಾಕ್ಬಿಟ್ರು, ನಿಮ್ಮ ಹುಡುಗಿನ 3 ದಿವಸ ಇರ್ತಾರೆ ಜೀವ ಸತಿಯಾಗಿ, ಆಮೇಲೆ ಸತ್ತೋಯ್ತಾರೆ, ಇಲ್ಲ ನಿಮ್ಮ ಹುಡುಗಿ ಅಂತ ಅವರು ಹೇಳಿದ್ರು. ಇನ್ನಷ್ಟು ಮಾತಾಡ್ತೀನಿ. ರಾಜ ಅವರೇ, ಎಲ್ಲಿ ಸಿಕ್ಕಿದ್ರು ಅನಿತಾ? ಎಲ್ಲಿ ಸಿಕ್ಕಿದ್ರು ಅಂದರೆ ನಿಜವಾಗಿಯೂ ಮೊದಲಿಗೆ ನಿಮಗೆ ಅಭಿನಂದನೆ ಹೇಳಬೇಕು. ಯಾಕಂದರೆ ಇಂತಹ ಹಲವಾರು ಜನರನ್ನ ನೀವು ಪೋಷಿಸ್ತಾ ಇದ್ದೀರಾ. ಅನಿತಾ ನಿಮಗೆ ಸಿಕ್ಕಿದ್ದು ಹೇಗೆ? ಇದು 4 ವರ್ಷಕ್ಕೆ ಮುಂಚೆ DJ ಅಲ್ಲಿ ಪೊಲೀಸ್ ಸ್ಟೇಷನ್ನು, ಅಲ್ಲಿಂದ ಈ ಹುಡುಗಿನ ಕರ್ಕೊಂಡು ಬಂದರು. ಆವಾಗ ಸೇಮ್ ನಮಗೆ ಜಾಸ್ತಿ ಪೊಲೀಸ್ನವರ ತಗೊಂಡು ಬರೋದು. ಆದರೆ ನಮ್ಮ ಹತ್ರ ಹುಡುಗಿರು ಬಂದು ಸೇಫಾಗಿ ಬಂದು, ಈಗ ಸೇಫಾಗಿ ಹೋಗಿರೋದು ಇವ್ರು ಮಾತ್ರನೇ. ಕೆಲವರು ನಾಶವಾಗಿ ಕೆಟ್ಟೋಗಿ ಪ್ರೆಗ್ನೆಂಟಾಗಿ, ಜಾಸ್ತಿ ಹುಡುಗಿರು ಪ್ರೆಗ್ನೆಂಟಾಗಿ ಚೀಟ್ ಮಾಡಿ ಜನಗಳ ರೋಡಲ್ಲಿರುವಾಗ ಎಲ್ಲ ಎಮ್ಮಸಿ ಅವರು ಸ್ಪಾಯ್ಲ್ ಮಾಡಿಬಿಡ್ತಾರೆ. ಜಾಸ್ತಿ ಬಂದು ನಮ್ಮ ಹತ್ರ ಬಂದು ಅಂಥ ಹುಡುಗರು ಬಂದು ಒಂದು 8 ಮಕ್ಕಳಿದ್ದಾರೆ. ಅಂಥ ಹುಡುಗರಿಗೆ ಮಗುವಾಗಿ ಇವಳು ಸೇಫ್ಟಿಯಾಗಿ ಬಂದು ಈಗ ಸೇಫ್ಟಿಯಾಗಿ ಹೋಗ್ತಿಲ್ಲ ಅಂದರೆ ನಿಜವಾಗ್ಲೂ ಇದು ಮೆರಾಕಲ್ ಅಂತ ಹೇಳ್ಬೋದು. ಆವಾಗ ಪೊಲೀಸ್ ತಗೊಂಡ್ಬಂದು ಇಲ್ಲಿ ಬಿಟ್ಟರು. ಸಡನ್ನಾಗಿ ಅವರು ಅಪ್ಪ ಬಂದು ಏನು ಹೇಳಿದ್ರು, ನಮ್ಮ ಮಗಳು ಇದಂತ ವಿಷಯ ಬಂತು ಅಂತ. ಇಲ್ಲಪ್ಪ 10 ವರ್ಷ ಆಯ್ತಂದರೆ ನಾನು ಹೇಳ್ದೆ, ಹೋಗಿ ನೋಡ್ಕೊಳ್ಳಲ್ಲ ಸ್ವಾಮಿ, 10 ವರ್ಷ ಅಂದರೆ ನಾನು ಇಲ್ಲಿ ಇರೋಲ್ಲ, ನಮ್ಗೆ ಗೊತ್ತಾಗುತ್ತೆ 10 ವರ್ಷ. ಅನಿತಾ ಅಂತ ಯಾವ ಹುಡುಗಿ, ಆಮೇಲೆ ಇವು ಬೇರೆ ಹೆಸರು ಹೇಳಿದ್ರು. ಆಮೇಲೆ ಪೊಲೀಸ್ನವರು ಒಂದು ಮುಸ್ಲಿಂ ಹೆಸರು ಕೊಟ್ಟರು ಅವರು, ಯಾವುದು ಬೇಗಮ್ಮೆ ಅಂತ ಯಾವುದು. ಆಮೇಲೆ ನಮಗೆ ಡೌಟ್ ಆಯಿತು. ಕೊನೆಯಲ್ಲಿ ಇವ್ರು ಹೋಗಿ ನೋಡಿ, ಇವು ನಮ್ಮ ಮಗಳು ಇದ್ದಲ್ಲ ಅಂತಂದಮೇಲೆ ನಮಗೆ ಆಶ್ಚರ್ಯ ಅಂದರೆ ಒಂದು ಹ್ಯಾಪಿನೆಸ್ಸು, ಯಾವುದೋ ಒಂದು ಕಳೆದೋಗಿರೋದು ಸುಮಾರು ವರ್ಷ ಆದಮೇಲೆ ನಮಗೆ ಸಿಕ್ಕುತ್ತಂತ ಥರ ಒಂದು ಯಾವುದೋ ಒಂದು ಖಜಾನ ಸಿಗೋದು ಥರ ಒಂದು. ಆಮೇಲೆ ನನಗೆ ತುಂಬ ಸಂತೋಷ ಆಯಿತು. ಅಂದರೆ ಎಷ್ಟನೇ ವರ್ಷದಲ್ಲಿ ಅನಿತಾ ನಿಮಗೆ ಸಿಕ್ಕಿದ್ದು? ನನಗೆ ಸಿಕ್ಕಿರೋದು ಬಂದು 4 ವರ್ಷ ಆಯಿತು. ಅಂದರೆ 5 ವರ್ಷದ ಹಿಂದೆ ಸಿಕ್ಕಿದ್ದು. ಆಗ ಅನಿತಾ ಸ್ಥಿತಿ ಹೇಗಿತ್ತು? ಅದೇ ಸೇಮ್ ಇದೇ ಥರ, ಜಾಸ್ತಿ ಮಾತಾಡಲ್ಲ. ಈಗ ಮೊನ್ನೆ ಅವ್ರ ತಾಯಿ ತಂದೆ ಎಲ್ಲ ನೋಡಿದ್ಮೇಲೆ ಮಾತಾಡೋದು ತುಂಬ ಆ್ಯಕ್ಟಿವ್ ಆಗಿ ಮಾತಾಡ್ತಾಳೆ. 2-3 ಸತಿ ಸೀರಿಯಸ್ ಆಗಿದ್ಲು, ಟೈಫಾಯ್ಡ್ ಎಫೆಕ್ಟ್ ಆಗಿ ಆಸ್ಪತ್ರೆಲ್ಲ ಸೇರಿಸಿ ಮಾಡಿದ್ವಿ. ಈಗ ಆ್ಯಕ್ಚುಲಿ ಇವ್ರ ತಾಯಿ ತಂದೆಗೆ ಗೊತ್ತಿರೋದು ಕಾರಣ ಏನಂದರೆ, ನಮ್ಮ ಹತ್ರ ಒಬ್ಬಳು ಹುಡುಗಿ ಇದ್ಲು, ಸಾವಿತ್ರಿ ಅಂತ. ಅವಳು ಬೇರೆ ಅರ್ಧ ಚಡ್ಡಿ ಹಾಕ್ಕೊಂಡು ಎರಡು ಮಕ್ಕಳಿಗೆ ತಾಯಿಯಾಗಿದ್ಲು. ಅವಳು ಮಾನಸಿಕವಾಗಿ ಸೇಮ್ ವಿಲೇಜ್, ಸೇಮ್ ಊರು, ಸೇಮ್ ಗ್ರಾಮ, ಸ್ವಂತದವರು, ಸೇಮ್ ಅದೇ ಊರಿಂದ ಬಂದು ಅವಳು ಬೆಂಗಳೂರಿಗೆ ಹೆಂಗೆ ಬಂದು ಮಾನಸಿಕವಾಗಿ ರೋಡಲ್ಲಿ ನಿಕ್ಕರು ಹಾಕ್ಕೊಂಡು ಸಾರಿ ಎಲ್ಲ ತಗೊಂಡು ಮೇಲೆ ಹಾಕ್ಕೊಂಡು ನಾಲ್ಕಡೆಗೆ ಹೋಗ್ತಾ ಇಲ್ಲ ಅರ್ಧ. ಸರಿ ನಾನು ಕಾರ್ ನಿಲ್ಲಿಸ್ಬಿಟ್ಟು ಅವಳು ಹಿಡಿದು, ಸರ್ ಯಾಕಂದರೆ ಜೆಂಟ್ಸ್ ಅಂದರೆ ಬಿಟ್ಟು ಹೋಗ್ಬೋದು, ಲೇಡೀಸ್ ಎಲ್ಲ ನೋಡ್ತಾರೆ, ಅವು ಹಿಡಿದು ಒಳಗಡೆ ಹಾಕಿದೆ. ಕರ್ಕೊಂಡು ಬಂದಮೇಲೆ ಅವಳು ಹೋಗಿ ಅವಳು 1.5 ವರ್ಷ ನಮ್ಮ ಹೋಮಲ್ಲಿ ಇದ್ಲು. ಆಮೇಲೆ ಅವಳು ಹಿಂಗೆ ಬಂದ್ಲು, ಆಮೇಲೆ ಹಿಂಗೆ ಸ್ಮಾರ್ಟಾಗಿ ಹೋಗಿ ಅವಳು ಗುರ್ತಿಡೋಕ್ಕಾಗಲ್ಲ, ಹಂಗೆ ಅವಳು ಚೆನ್ನಾಗಿ ಊರಿಗೆ ಹೋಗ್ಬಿಟ್ಟಿದ್ದಲ್ಲ. ಊರಿಗೆ ಹೋಗಿ ಹೇಳಿದಲ್ಲ, ನಮ್ಮ ಅವಳು ಹುಡುಗಿ ಅಲ್ಲಿ ಇದರ ಥರ ಡೌಟ್ ಇದೆ, ಹೋಗಿ ನೋಡ್ಕೊಂಡು ಬನ್ರಿ ಅಂತ. ಅಂದರೆ ಅಷ್ಟು ಆ ಹೊತ್ತಿಗೆ ಸಾವಿತ್ರಿ ಮಾನಸಿಕವಾಗಿ ಚೆನ್ನಾಗಿದ್ಲು. ಆಮೇಲೆ ನಮಗೆ ಇದು ಇಮ್ಯಾಜಿನೇಷನ್ ಮಾಡೋಕ್ಕಾಗಲಿಲ್ಲ, ಎಂಥ ಇದು ಅದ್ಭುತ ಅಂತ ಹೇಳಬೇಕು. ಅವಳು ಬಂದು ನೋಡಿ, ಆಮೇಲೆ ಒಂದೇ ಊರಲ್ಲಿ ಇರೋರು ಈಗ ಬಂದು ನಮ್ಮ ಹೋಮಲ್ಲಿ ಇದ್ದು ಈಗ ತಿರ್ಗಿ ಅವರು ಸೇಫ್ಟಿಯಾಗಿ ಹೋಗಿ ಸೇರ್ತಾರಲ್ಲ, ಅದೇ ಒಂದು ಭಾಗ್ಯ. ಬೆಳಗಿರಿಯವರೇ, ಮಗಳು ಕಳೆದೋದಾಗ ಅಂದರೆ ಎಲ್ಲೆಲ್ಲಿ ಹುಡ್ಕೋಕ್ಕೆ ಪ್ರಯತ್ನ ಮಾಡಿದ್ರಿ? ಅಂದರೆ ನಿಮಗೆ ಆಕೆ ಕಳೆದೋದ್ಲು ಅಂತ ಯಾವಾಗ ಗೊತ್ತಾಗಿತ್ತು? ನಾವೀಗ 10 ವರ್ಷದ ಹುಡುಗಿ ಬರುವಾಗ, ನಮ್ಮ ಮನೆ ಬಿಟ್ಟು ದಾಟುವಾಗ 10 ವರ್ಷ, ಈಗ ಬಂದು 10 ವರ್ಷಕ್ಕೆ ಮೇಲೇನ ಆಯ್ತು. ಅವಳಿಗೆ ವಯಸ್ಸು ಬಂದು 23 ವರ್ಷ ಆಯ್ತು ರೀ. 23 ವರ್ಷ
ನಾವು ಹುಡುಕಿ ಅಲ್ಲಿ ಸೃಷ್ಟಿಗಳಿಗೆಲ್ಲ ಬಂದಿಲ್ಲ. ಅಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾದ್ರೂ ತಪ್ಪಿಸ್ಕೊಂಡು ಬಂದಿದ್ದು ಅಕ್ಕನಿಗೆ ಲಗ್ನ ಮಾಡಿ ಕೊಟ್ಟಿದ್ದು ಸ್ವಲ್ಪ ಒಂದು 10-8 ಕಿಲೋಮೀಟರಿಂದ ಆಚೆ. ಅಂದ್ರೆ ಅಲ್ಲಿಗೆ ಆರಾಮಾಗಿ ಒಬ್ಳೆ ಹೋಗಿ ಬರ್ತಾ ಇದ್ಲ? ಒಬ್ಳೆ ಅಂದ್ರೆ ನಾವು ಇಬ್ಬರಲ್ಲಿ ನೋಡಕ್ ಹೋಗುವ, ಆಮೇಲೆ ಒಂದ್ಸತಿ ನಮ್ಮ ಹಿಂದ್ಗಡೆನೆ ನಾವು ಕರ್ಕೊಂಡು ಹೋಗುವ. ನಾವು ಕೂಲಿ ಕಂಬಳ ಮಾಡಕ ಹೋಗ್ಬಿಡ್ತೀವಿ. ಒಬ್ಳೆ ಬಂದು ಒಂದು ಜ್ಞಾನ ಬಂದಂಗೆ ಬಂದು ಬಸ್ ಹತ್ತಿ ಹೋಗ್ಬಿಡ್ತಾಳೆ. ಒಬ್ಬೊಬ್ಳೆ ಹೋಗ್ತಾ ಇದ್ಲು, ಒಬ್ಬೊಬ್ಳೆ ವಾಪಸ್ ಬರ್ತಾ ಇದ್ಲು. ಆಮೇಲೆ ತಿರ್ಗಾ 3ನೇ ಸತಿನ ಏನೋ ಹೋಗುವಾಗ ಹಬ್ಬಕ್ಕೆ ಕರ್ಕೊಂಬಂದ್ಬಿಡೋದು. ಈ ಹುಡುಗಿ ಇದೇ ಥರ ಹೋಯ್ತದಲ್ಲ, ಏನು ಮಾಡೋದು, ನಾವು ಇದೇ ನೋಡೋದು ಅಂದ್ಬಿಟ್ಟು ಸರಿ ಅಲ್ಲೇ ಇರಲಿ, ಅಲ್ಲ ಅಕ್ಕ ಮಾವ ಅಲ್ಲ ಹಬ್ಬಕ್ಕೆ ಕರ್ಕೊಂಬಂದು ಬಿಡೋದ ಇದ್ದ. ಆವಾಗ ಹೋಗಿ ನೋಡುವಾಗ ಹುಡುಗಿ ಇಲ್ಲ, ಪತ್ತ ಇಲ್ಲ. ಆಮೇಲೆ ಆಗಿಂದ ಶುರು ಮಾಡಿದ್ವಿ ನಾವು ಕೆಲ್ಸಕ್ಕೆ ಹೋಗೋದು, ಅಲ್ಲಿಗೆ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಹುಡ್ಕೋದು. ಸೈಕಲ್ನಲ್ಲಿ ಕೂಡ ಸದಾ ಒಂದು 30 ಮೈಲಿಗೆ ಸೈಕಲ್ನಲ್ಲೇ ಹೋಗಿದ್ದೀನಿ ದುಡ್ಡಿಲ್ದಾಗಿ. ಈ ಥರ ಎಲ್ಲ ಹುಡುಕಿ ಒಂದು 4 ವರ್ಷ ಹುಡುಕಿದ್ದಾರೆ. ಈ ಬೆಂಗಳೂರು ಯಶವಂತಪುರ ಅಲ್ಲಿ ಒಂದು ಸಿಮೆಂಟ್ ಕೆಲಸ, ರೈಲ್ವೆ ಸ್ಟೇಷನ್ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ 3 ತಿಂಗಳ ಕೆಲಸ ಮಾಡ್ಕೊಂಡಿದ್ವಿ ಹುಡ್ಕೋದಕ್ಕೆ. ಹೆಂಗ ನೋಡೋದ ಹೆಂಗಾರ ಎಲ್ಲಾರು ಇದ್ರೆ ಪತ್ತೆ ಮಾಡಿ ಕರ್ಕೊಂಡು ಹೋಗೋದು ಅಂದ್ಬಿಟ್ಟು ಯಶವಂತಪುರದಲ್ಲಿ 3 ತಿಂಗಳ ಕೆಲಸ ಮಾಡ್ಕೊಂಡು. ಅಂದ್ರೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರ ಮಗಳ? ಕಂಪ್ಲೇಂಟ್ ಕೊಟ್ಟಿದೆ. ಗೌರಿ ಹೊಸ್ಕೋ ಇದು ಒಂದದು ಯಾವ್ದೋ ಊರಪ್ಪ ಕೊಟ್ಟಿದ್ರಿ, ಅದೆಲ್ಲ ಬಂದು ಆಗಿಲ್ಲ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ವೀಕ್ಷಕರೇ. ನಿಜವಾಗಿಯೂ ಒಂದು ಹೃದಯ ಸ್ಪರ್ಶಿ ವಿಷಯ ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಆಗ್ತಾ ಇದೆ. 10 ವರ್ಷಗಳಿಂದ ಮಗಳನ್ನ ಕಳ್ಕೊಂಡಿದ್ದಂತಹ ತಂದೆ ತಾಯಿಗೆ ಮಗಳು ಸಿಕ್ಕಿದ್ದಾಳೆ. ಹಾಗೆ 10 ವರ್ಷಗಳಿಂದ ತಂದೆ ತಾಯಿ ಪ್ರೀತಿಗೆ ದೂರವಾಗಿದ್ದ ಅನಿತಾ ಈಗ ಅವರ ಮಡಿಲು ಸೇರಿದ್ದಾಳೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ಇನ್ನಷ್ಟು ಚರ್ಚೆ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಅಮ್ಮ ಎಂದರೆ ಏನೋ ಹರ್ಷವೂ